सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाज स्मृतिहृदयदीप्ताय हरये येन प्रादुरभाविभूमिवलये विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ। ಇಲ್ಲಿವರೆಗೆ ಪೂರ್ವ ವಿಕಲ್ಪಾಧಿಕರಣ ಅಂತ ಮುಗೀತು. ಈಗ ವಿದ್ಯಾಧಿಕರಣ ಅಂತ, ವಿದ್ಯೆಯ ಮಹತ್ವವನ್ನ ಸಾರ್ಲಿಕ್ಕೆ ಅಧಿಕರಣ ಹೊರಟಿದೆ. ಆದ್ರೆ ವಿದ್ಯೆ ಅಂದ್ರೆ ಏನು? ಅಂದ್ರೆ ಜ್ಞಾನ ಅಂತ ಅರ್ಥ. ಇಲ್ಲಿ ವಿದ್ಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಕೊಡುವಂತಹ ಶಾಸ್ತ್ರ ಅಂತ ಅರ್ಥ ಅಲ್ಲ, ವಿದ್ಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಈ ವಿದ್ಯಾ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ ಇದೆ. ನಾವು ಸಾಮಾನ್ಯವಾಗಿ ತಪ್ಪಾಗಿ ಬಳಸೋದಿದೆ. ಜ್ಞಾನವನ್ನು ಉಪದೇಶ ಕೊಟ್ರು ಅಂತ. ಜ್ಞಾನವನ್ನು ಏನು ಉಪದೇಶ ಕೊಡೋದು? ಜ್ಞಾನಕ್ಕೆ ಬೇಕಾದ ಶಾಸ್ತ್ರವನ್ನ ಉಪದೇಶ ಮಾಡಿದ್ರು ಅಂತ. ಅಂದ್ರೆ ಶಾಸ್ತ್ರದಿಂದ ಜ್ಞಾನ ತಂದು ಕೊಟ್ರು ಅಂತ ಹೇಳ್ಬೇಕು. ಜ್ಞಾನವನ್ನ ಉಪದೇಶ ಮಾಡಿದ್ರು ಅಂದ್ರೆ ಜ್ಞಾನವನ್ನು ಉಪದೇಶ ಮಾಡ್ಲಿಕ್ಕೆ ಬರಲ್ಲ. ಜ್ಞಾನ ತರೋ ಹಾಗೆ ಮಾಡ್ಬೋದಷ್ಟೆ. ಶಾಸ್ತ್ರ ಉಪದೇಶ, ವಿದ್ಯಾ ಉಪದೇಶ, ವಿದ್ಯಾ ಉಪದೇಶದಿಂದ ವಿದ್ಯೆ ಬಂತು, ಜ್ಞಾನ ಬಂತು. ಅಂತೂ ಈ ಜ್ಞಾನ ಮತ್ತೆ ಈ ಜ್ಞಾನಕ್ಕೆ ಬೇಕಾದ ಸಾಧನವಾದ ಶಾಸ್ತ್ರ, ಈ ಎರಡನ್ನೂ ವಿದ್ಯೆ ಅಂತ ಕರೀತಾರೆ. ವಿದ್ಯೆ ಅನ್ನೋ ಶಬ್ದ ಎರಡಲ್ಲೂ ಬಳಸ್ತಾರೆ. ಇಲ್ಲಿ ಜ್ಞಾನ ಅಂತ ಸದ್ಯಕ್ಕೆ ಅರ್ಥ. ಇಲ್ಲಿ ಒಂದು ಪ್ರಶ್ನೆ ಬಂತು. ಅದರ ಮುಂಚೆ ಒಂದು ಸಂಶಯ, ಅದರ ಮುಂಚೆ ಒಂದು ವಿಷಯ. ವಿಷಯ ಏನಂದ್ರೆ ಭಗವಂತನ ಉಪಾಸನೆ, ಅದೇ ವಿಷಯ. ದೇವರ ಧ್ಯಾನ ಮಾಡೋದೇನಿದೆ ಅದೇ ವಿಷಯ. ಆದ್ರೆ ಮಾಡಬಾರದು ಅಂತ ಕೆಲವು ಕಡೆ ಕಂಡಿದೆ ನಮಗೆ. ಕೆಲವು ಕೆಲಸ ಮಾಡಬಾರ್ದು, ಕೆಲವು ಕೆಲಸ ಮಾಡಬೇಕು ಅಂತ ಕಂಡಿದೆ. ಹಾಗಾಗಿ ಉಪಾಸನೆಯನ್ನು ಮಾಡಬಾರ್ದೋ ಮಾಡಬೇಕು ಅಂತ ಒಂದು ಸಂಶಯ. ವಸ್ತುತಃ ಇಷ್ಟು ಅಧಿಕರಣಗಳಲ್ಲಿ ದೇವ್ರ ಧ್ಯಾನ ಮಾಡಬೇಕು, ಎಷ್ಟೆಷ್ಟು ಗುಣಗಳಿಂದ ಧ್ಯಾನ ಮಾಡಬೇಕು ಅಂತೆಲ್ಲ ಅರ್ಥನೇ ಇದೆ ವಿಚಾರ. ಮಧ್ಯದಲ್ಲಿ ದಿಢೀರಂತ ಈ ತರದ ಪ್ರಶ್ನೆಗಳು ಬಂತು. ಏನಂತ? ಮಾಡ್ಬೇಕಾ ಬೇಡವಾ ಅಂತ. ಯಾಕೆ ಈ ಡೌಟ್ ಯಾಕೆ ಬಂತೀಗ, ಸಂಶಯ ಯಾಕೆ ಬಂತೀಗ ಅಂದಾಗ ಅದಕ್ಕೆ ಕಾರಣ ಕೊಡ್ತಾರೆ. ಈಗ ವಿಷ ಭಕ್ಷಣ ಇದೆ, ಅನ್ನ ಭಕ್ಷಣ ಇದೆ. ಎರಡು ತಿನ್ನೋದೆ, ಭಕ್ಷಣನೆ. ಒಂದು ವಿಷ ಮತ್ತೊಂದು ಅನ್ನ ಇಟ್ಟು. ಅನ್ನ ಇಟ್ರೆ ತಿಂತೀವಿ, ವಿಷ ಇಟ್ರೆ ಗೊತ್ತಾದಾಗ ತಿಂತೀವ? ಖಂಡಿತ ಇಲ್ಲ, ಅದನ್ನು ಸ್ವೀಕಾರ ಮಾಡಲ್ಲ. ಹಾಗಾದ್ರೆ ತಿನ್ನೋ ಕ್ರಿಯೆ ಒಂದಾದ್ರೂ ವಿಷಯ ಭೇದೇನ. ಒಂದು ಕಡೆ ವಿಷಯ
ಯಾವುದು ಅನ್ನ, ಮತ್ತೊಂದು ಕಡೆ ವಿಷಯ ಅದು ವಿಷ. ಹಾಗಾಗಿ ವಿಷಭಕ್ಷಣ ಕ್ರಿಯೆಯನ್ನ ಅನುಷ್ಠಾನಕ್ಕೆ ತರಲ್ಲ, ಅನ್ನಭಕ್ಷಣ ಕ್ರಿಯೆಯನ್ನ ಅನುಷ್ಠಾನಕ್ಕೆ ತರ್ತೀವಿ. ಹಾಗೆ ಉಪಾಸನೆ ಅನ್ನೋದು ಒಂದು ಕ್ರಿಯೆ. ಇದು ಕ್ರಿಯೆ ಅಂದ ಮೇಲೆ ಇದನ್ನ ವಿಷಭಕ್ಷಣದಂತೆ ಮಾಡಬಾರ್ದು, ಅನ್ನಭಕ್ಷಣದಂತೆ ಮಾಡ್ಬೇಕು. ಅಂದ್ರೆ ಉಪಾಸನೆ ಅದು ನಮ್ಗೆ ವಿಷದ್ ತರ ಅದು ನಮ್ಗೆ ಬಾಧಕ ಆಗತ್ತೋ, ತೊಂದರೆ ಕೊಡುತ್ತೋ, ಅಥವಾ ಅನ್ನ ತಿಂದಾಗ ಹೇಗ್ ತೃಪ್ತಿ ಆಗತ್ತಲ್ಲ ಆ ತರ ಧ್ಯಾನನೂ ತೃಪ್ತಿ ಕೊಡ್ಬಹುದಾ ಅಂತ ನಮ್ಗೆ ಅನಿಸ್ಬೋದು. ಧ್ಯಾನ ಜಾಸ್ತಿ ಆಗ್ಬಿಟ್ರು ಕೂಡ ಅದು ವಿಷದಂತೆ, ಅಯ್ಯೋ ಸಾಕಾಗ್ಬಿಡುತ್ತೆ, ಅದೇ ನಮ್ಗೆ ಸಾಕಾಗಿ ಕೊನೆಗೆ ಹಾಗಾಗ್ಬಿಡುತ್ತೆ. ಆ ತರ ಕೆಲವ್ರು ಮಾತಾಡ್ಬೋದು. ಕೆಲವ್ರೇನ್ ಮಾತಾಡ್ತಾರೆ, ಇಲ್ಲ ಅದು ಅನ್ನ ಭಕ್ಷಣದಂತೆ ತೃಪ್ತಿ ಆಗತ್ತೆ ಧ್ಯಾನ ಮಾಡ್ತಾ ಕೂತ್ರೆ ಅಂತ. ಹಾಗಾಗಿ ಧ್ಯಾನ ಸಮಸ್ಯೆಗೂ ಕಾರಣ ಆಗ್ಬೋದು, ಒಳ್ಳೆ ಫಲಕ್ಕೂ ಕಾರಣ ಆಗ್ಬೋದು ಅಂತ ಸಂಶಯ ಬಂತು. ಹಾಗಾಗಿ ಈ ಧ್ಯಾನ ಮಾಡ್ಬೇಕಾ ಬೇಡ್ವಾ ಅಂತ ಸಂಶಯ ಬಂದಾಗ ಪೂರ್ವ ಪಕ್ಷಿ ತಾನು ಹೇಳ್ತಾನೆ ಏನಂದ್ರೆ, ಈ ಉಪಾಸನೆ ಧ್ಯಾನ ಏನಿದೆಯಲ್ಲ ಇದನ್ನ ಮಾಡೋದ್ ವ್ಯರ್ಥ. ಅವನ ಆಕ್ಷೇಪ ಯಾವತ್ತು ಪೂರ್ವ ಪಕ್ಷಿ ಅಂದ್ರೆ ನಮ್ಗೆ ವಿರುದ್ಧ ಹಾಗೆ ಮಾತಾಡೋ, ಅವನಂತಾನೆ ಇದೆಲ್ಲ ಮಾಡೋದ್ ವ್ಯರ್ಥ. ಯಾಕೆ ಮಾಡೋದ್ ವ್ಯರ್ಥ ಅಂದ್ರೆ, ತರತಿ ಶೋಕಮಾತ್ಮವಿತ್ ಅಂತ ಒಂದು ವೇದವಾಕ್ಯ ಇದೆ. ಈ ವೇದವಾಕ್ಯಕ್ಕೆ ಏನರ್ಥ? ಆತ್ಮವಿತ್, ಆತ್ಮವಿತ್ ಅಂದ್ರೆ ಆತ್ಮಜ್ಞಾನಿ ಅಂತ ಅರ್ಥ. ಅಂದ್ರೆ ಪರಮಾತ್ಮನ ಜ್ಞಾನ ಯಾರಿಗೆ ಇದೆಯೋ ಅಂಥವನನ್ನ ಆತ್ಮವಿತ್ ಅಂತ ಕರೀತಾರೆ. ಇವನು ಶೋಕಂ ತರತಿ, ದುಃಖವನ್ನ ದಾಟ್ತಾನೆ. ಹಾಗಾದ್ರೆ ಪರಮಾತ್ಮನ ಜ್ಞಾನವನ್ನ ಯಾರು ಪಡಿತಾನೆ ಅವನು ದುಃಖವನ್ನ ದಾಟ್ತಾನೆ. ಯಾವ್ದಿಲ್ಲಿ ದುಃಖ ಅಂದ್ರೆ ಯಾವ್ದೋ ಒಂದು ಸಾಂಸಾರಿಕ ದುಃಖ ಅಲ್ಲ, ಸಂಸಾರನೇ ಒಂದು ದುಃಖ. ಆ ಸಂಸಾರ ಅನ್ನೋ ದುಃಖವನ್ನ ಅವನು ದಾಟ್ತಾನೆ ಯಾರೋ ಪರಮಾತ್ಮನ ಜ್ಞಾನವನ್ನ ಪಡೆದಿರೋನು. ಅಂದ್ರೆ ಇದು ಪರಮಾತ್ಮನ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ ಆಗುತ್ತೆ. ಯಾಕೆಂದ್ರೆ ಈಗ ನಾವಿವಾಗ ಪಾಠ ಪ್ರವಚನ ಎಲ್ಲ ಕೇಳ್ಬೇಕಾದ್ರೆ ದೇವರ ಜ್ಞಾನ ಬಂದೇ ಬರುತ್ತಲ್ಲ, ಇದರಿಂದ ಮೋಕ್ಷ ಆಗ್ಬಿಡತ್ತಾ? ಇಲ್ಲ. ಪರಮಾತ್ಮನ ಅಪರೋಕ್ಷ ಜ್ಞಾನ, ಅವನನ್ನ ಸಾಕ್ಷಾತ್ತಾಗಿ ನೋಡಿದಾಗ ಆಮೇಲೆ ಸಿಗುವಂಥದ್ದು ಬೇರೆ, ಸಂಸಾರದಿಂದ ಮುಕ್ತಿ. ಆ ಸಂಸಾರದಿಂದ ಮುಕ್ತಿ ಈಗಿಲ್ಲ, ಯಾಕೆ ಸಂಸಾರದಲ್ಲಿ ಇದ್ದೇ ಕೇಳ್ತಾ ಇರೋದು. ಹಾಗಾದ್ರೆ ಸಂಸಾರದಲ್ಲಿ ಇದೀವಿ, ಪರಮಾತ್ಮನ ಜ್ಞಾನ ಬಂತು ಆದ್ರೂ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಪರಮಾತ್ಮನ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಇನ್ನು ಬಂದಿಲ್ಲ ಅಂತ. ಶಾಸ್ತ್ರದ ಜ್ಞಾನ ಬರ್ತಾ ಇದೆ, ಶಾಸ್ತ್ರ ಕೇಳಿ ಎಲ್ಲ ತಿಳ್ಕೊಳ್ತಾ ಇದೀವಿ. ಇದು ಈ ವಾಕ್ಯ ಏನಿದೆ ತರತಿ ಶೋಕಮಾತ್ಮವಿತ್, ಇದೇನ್ ತಿಳಿಸ್ತು? ಜ್ಞಾನ ಬೇಕು, ಒಂದು ಸಂಸಾರ ದಾಟ್ಲಿಕ್ಕೆ ಜ್ಞಾನ ಬೇಕು. ಯಾಕೆ? ಪರಮಾತ್ಮನ ಜ್ಞಾನ ಬೇಕಾಯ್ತ. ಅಂತೂ ಪರಮಾತ್ಮನ ಜ್ಞಾನದಿಂದ ಮೋಕ್ಷ, ಬಿಡುಗಡೆ, ಸಂಸಾರದಿಂದ ಬಿಡುಗಡೆ ಅದು ಜ್ಞಾನದಿಂದ ಅಂತ. ತಕ್ಷಣ ಭಗವದ್ಗೀತೆ ಮಾತು ನೆನಪಾಯ್ತು. ಒಂದ್ ಪ್ರಶ್ನೆ ತಗೊಂಡ್ರು, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕ ಮುಂತಾದವರೆಲ್ಲ ಇವರೆಲ್ಲ ಹೇಗ್ ಸಿದ್ಧಿ ಪಡೆದ್ರು? ಕರ್ಮಣೈವ ಹಿ, ಕರ್ಮದಿಂದಲೇ ಮೋಕ್ಷ ಪಡೆದ್ರು. ಹಾಗಾದ್ರೆ ಕೆಲವರು ಜ್ಞಾನದಿಂದ ಮೋಕ್ಷ, ಸಾಂಸಾರಿಕ ಬಿಡುಗಡೆ, ಸಂಸಾರ ಬಿಡುಗಡೆ ಅದು ಜ್ಞಾನದಿಂದ. ಕೆಲವರು ಕರ್ಮದಿಂದ. ಈ ಕಡೆ ಕರ್ಮ ಬೇಕಾ ಜ್ಞಾನ ಬೇಕಾ? ಆಚರಣೆಗೆ ಪ್ರಾಮುಖ್ಯನೋ ಜ್ಞಾನಕ್ಕೆ ಪ್ರಾಮುಖ್ಯನೋ, ಯಾವುದಕ್ಕೆ ಮಹತ್ವ ಇದೆ ಅಂತ ಬಂದಾಗ ಕೊನೆಗೆ ಅವನು ಹೇಳೋದಿಷ್ಟೇ, ಯಾವ್ದು ನಿರ್ಧಾರ ಆಗ್ಲಿಲ್ಲ ತಾನೆ ಅದನ್ನ ಉಪಾಸನೆ ಮಾಡ್ಲೇಬೇಡಿ, ವ್ಯರ್ಥ. ನಿರ್ಧಾರ ಅಂತೂ ಆಗ್ಲಿಲ್ವಲ್ಲ, ಅವ್ನಿಗೇನಂದ್ರೆ ತನ್ನ ಪಕ್ಷ ಸಮರ್ಥನೆ ಮಾಡ್ಕೊಳ್ಳಿಕ್ ಬರ್ಲಿಲ್ಲ. ಅದಕ್ಕೇನ್ ಹೇಳ್ತಾನೆ, ಕಾರಣ ಅನಿರ್ಣಯ. ಗೊಂದಲ ಆಗೋಯ್ತಲ್ಲ, ಈಗ ಮೋಕ್ಷಕ್ಕೆ ಜ್ಞಾನ ಬೇಕಾ ಕರ್ಮ ಬೇಕಾ? ಕೆಲವರು ಕರ್ಮದ ದಾರಿ ಹಿಡ್ಕೊಂಡು ಮೋಕ್ಷಕ್ಕೆ ಹೊರಟೋದ್ರು, ಕೆಲವರು ಜ್ಞಾನದ ಮಾರ್ಗ ಹಿಡ್ಕೊಂಡು ಮೋಕ್ಷಕ್ಕೆ ಹೊರಟೋದ್ರು. ಆದ್ರಿಂದ ನಮ್ಗೆ ನಿಶ್ಚಯ ಇಲ್ಲ, ಬೇಡವೇ ಬೇಡ, ಉಪಾಸನೆ ಮಾಡೋದೇ ಬೇಡ. ಅಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ನಿರ್ಧಾರ ಆಗದೆ ಇದ್ರೆ ಮಾಡೋದ್ ವಾಸಿ ತಾನೆ, ಏನೋ ಒಂದು ಮಾಡ್ದೆ ಯಾಕೆ ಕೊಡ್ಬೇಕು? ನಿರ್ಧಾರ ಆಗ್ಲಿಲ್ಲ ಆದ್ರಿಂದಲೇ ಮಾಡ್ಬಾರ್ದು ಅಂತ ಅವನು ಪೂರ್ವ ಪಕ್ಷಿ ಹಠ ಹಿಡಿದು ಕೂತ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಚಾರ್ಯರು ತಾವು ಸಿದ್ಧಾಂತ ಯುಕ್ತಿ ಕೊಟ್ಟು, ಪೂರ್ವ ಪಕ್ಷ ಯುಕ್ತಿ ನಮಗ್ ಗೊತ್ತಾಯ್ತು. ಪೂರ್ವ ಪಕ್ಷ ಅವನು ಸಮರ್ಥನೆ ಮಾಡ್ಲಿಕ್ಕೆ ತಾನು ಕೊಟ್ಟ ಯುಕ್ತಿ ಅಂದ್ರೆ ಕಾರಣ ಏನ್ ಕೊಟ್ಟ? ಕಾರಣ ಅನಿರ್ಣಯ. ಯಾವುದು ಮೋಕ್ಷಕ್ಕೆ ಕಾರಣ, ಯಾವ್ದು ಮೋಕ್ಷಕ್ಕೆ ಬೇಕಾಗಿದೆ ಅನ್ನೋದು ನಿರ್ಣಯ ಆಗ್ಲಿಲ್ಲ ಅಂತ ಇದು ಕಾರಣ ಕೊಟ್ಟ. ಅದಕ್ಕೆ ಉತ್ತರ ಸಿದ್ಧಾಂತ ಕೊಟ್ಟಿದ್ದು ಪ್ರಾಧಾನ್ಯ. ಹಾಗಿಲ್ಲ, ಜ್ಞಾನ ಕರ್ಮ ಒಂದು ತಕಡಿಲಿ ಹಾಕಿದ್ರೆ ಜಾಸ್ತಿ ಭಾರ ಯಾವ್ದಕ್ಕೆ? ಜ್ಞಾನಕ್ಕೇನೆ ಜಾಸ್ತಿ ಭಾರ, ಹೊರತು ಕರ್ಮಕ್ಕಲ್ಲ. ಇದು ಗೊತ್ತಿದೆ ನಮಗ್ ವಿಷಯ. ಅದನ್ನ ಸಾಧನೆ ಮಾಡ್ಬೇಕಲ್ಲ, ಹೇಗ್ ಮಾಡ್ಬೇಕು? ಅಲ್ಲಿ ಕೆಲವು ವಾಕ್ಯಗಳಿದೆ, ವೇದ ವಾಕ್ಯ, ಅದಕ್ಕೆ ಅರ್ಥ ಮಾಡೋದ್ ಕಷ್ಟ, ಗೊಂದಲಗಳಿದೆ, ಹೇಗ್ ಕೂಡಿಸೋದು ಅದೆಲ್ಲ ಇದೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಇದೆ ಮಾತಿದು, ಕರ್ಮಣ ಏವ ಹಿ ಅಂತ ಒತ್ತಿ ಹೇಳಿದಾನೆ ಕೃಷ್ಣ. ಹೇಗೆ ಆತ್ಮ ಇತಿ ಏವ ಉಪಾಸಿತ, ಆತ್ಮ ಅಂತಾನೇ ಉಪಾಸನೆ ಮಾಡ್ಬೇಕು. ಪಾರ್ಥ ಏವ ಧನುರ್ಧರ, ಅರ್ಜುನನೇ ಧನುರ್ಧಾರಿ. ಶಂಖ ಪಾಂಡುರ ಏವ, ಶಂಖ ಬಿಳಿ ಬಣ್ಣದ್ದೇ ಅಂತ ಎಲ್ಲಾ ಕಡೆ ಏವ ಏವ ಅಂತ ಒತ್ತು ಕೊಟ್ಟು ಹೇಳಿದಾಗ ಅದನ್ನ ಬಿಡೋ ಹಾಗಿಲ್ಲ. ಹಾಗೆ ಸುಮ್ನೆ ಏನೋ ಅರ್ಥ ಮಾಡ್ಲಿಕ್ಕೆ ಬರಲ್ಲ, ಬಿಡೋ ಹಾಗಿಲ್ಲ. ಅದನ್ನ
ಪ್ರಕೃತಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಂ, ಕರ್ಮದಿಂದಲೇ ಜನಕಾದಿಗಳು ಮೋಕ್ಷ ಪಡೆದ್ರು, ಸಿದ್ಧಿಯನ್ನ ಪಡೆದ್ರು ಅಂತಿದೆ. ಇಷ್ಟೆಲ್ಲ ಇದ್ದಾಗ ಕರ್ಮದಿಂದಲೇ ಅಂತ ಒತ್ತು ಕೊಟ್ಟು ಕೃಷ್ಣ ಹೇಳ್ಮೇಲೆ ಆ ಮಾತಿಗೆ ಏನ್ ಮತ್ತರ್ಥ? ಅಲ್ಲೇನ್ ಕರ್ಮಣ ಏವ್ ಅಂದ್ರೆ ಕರ್ಮದಿಂದಲೇ ಅಂದ್ರೆ ಅದು ಕಾರಣ ತಾನೇ, ಅದು ಹೇಗ್ ಕೊಡಿಸ್ತೀನಿ ಅಂತ ಇದೊಂದೆಲ್ಲ ಗೊಂದಲ ಇದೆ. ಅಂದ್ರೆ ಉತ್ತರ ಕೊಡೋದು ಕಷ್ಟ. ಅದಕ್ಕೋಸ್ಕರ ಈ ಅಧಿಕರಣದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯ ಹೇಳಿದ್ರು, ನಚ ವಿದ್ಯಾ ಕರ್ಮವ ಸಂಸಾರ ನಿವೃತ್ತಿ ಕಾರಣಮಿತಿ ಕಾರಣ ನಿರ್ಣಯ. ವಿದ್ಯೆ ಕಾರಣನೋ ಸಂಸಾರ ಹೋಗ್ಲಿಕ್ಕೆ, ಕರ್ಮ ಕಾರಣನೋ ಗೊತ್ತಿಲ್ಲ ಅನ್ನೋದೇ ಸಮಸ್ಯೆ ಆಯ್ತು. ನಿಶ್ಚಯ ಆಗ್ಬಿಟ್ರೆ ತೊಂದ್ರೆ ಇಲ್ಲ, ನಿಶ್ಚಯ ಆಗದೆ ಇದ್ರೇನೆ ಸಮಸ್ಯೆ. ಹೀಗ್ ಮಾಡ್ಬೇಕಾ ಹೀಗ್ ಮಾಡಬಾರ್ದ ಎರಡೂ ಗೊತ್ತಿಲ್ಲ, ಮಾಡೋರು ಇದಾರೆ ಮಾಡದೇ ಇರೋರು ಇದಾರೆ, ಗೊಂದಲ ಯಾವಾಗ್ಲೂ ಹೀಗೆ. ಒಂದು ಗೊಂದಲಕ್ಕೆ ಕಾರಣ ಆಗೋದು ಯಾವಾಗ? ಎರಡು ತರ ಕಂಡಾಗ. ದಾರಿ ಎರಡಿದ್ದಾಗ ಗೊಂದಲ, ಇರೋದು ಒಂದೇ ದಾರಿ ಮೇಲೆ ಹೋಗ್ಲೇಬೇಕಾ ದಾರಿ, ಇನ್ನೇನಿಲ್ಲ. ಎರಡು ಅಂತ ಬಂದಾಗ ಶುರುವಾಗುತ್ತೆ. ಆ ಎರಡು ಅನ್ನೋದು ಬಂದಿದೆ ಇಲ್ಲಿ. ವಿದ್ಯೆ ಜ್ಞಾನನೋ ಕರ್ಮನೋ ಅಂತ. ಅದಕ್ಕೆ ಉತ್ತರ ಕೊಟ್ರು, ಇಲ್ಲ ವೇದದಲ್ಲೇ ಮತ್ತೊಂದು ಕಡೆ ಸ್ಪಷ್ಟವಾಗಿದೆ, ನಾನ್ಯ ಪಂಥ ಅಯನಾಯ ವಿದ್ಯತೆ. ಅನ್ಯ ಪಂಥ ಅಂದ್ರೆ ದಾರಿ, ಅನ್ಯ ಈ ಕರ್ಮ ಇದು ಜ್ಞಾನಕ್ಕಿಂತ ಬೇರೆಯಾದ ದಾರಿ ಅಯನಾಯ ನ ವಿದ್ಯತೆ, ಮೋಕ್ಷಕ್ಕೆ ಇಲ್ಲವೇ ಇಲ್ಲ. ಜ್ಞಾನೇ ನೈವ ಪರಂ ಪದಂ, ಕೃಷ್ಣನ್ ಗೀತೆಯಲ್ಲೂ ಹೇಳ್ತಾನೆ ನಾನೇ ನೈವ ಅಂತ. ಅಲ್ಲ ಏನ್ ಕೃಷ್ಣ ವಿರುದ್ಧವಾಗಿ ಮಾತಾಡ್ತಾನೆ? ಮೊದಲು ಕರ್ಮಣೈವ ಅಂತ ಅಂದ ಮೊದಲೇ, ಮುಂದೆ ಜ್ಞಾನೇ ನೈವ ಅಂತ ಹೇಳ್ತಾನೆ. ಜ್ಞಾನದಿಂದಲೇ ಅಂತ ಅವನು ಹೇಳ್ತಾನೆ, ಕರ್ಮದಿಂದಲೇ ಅಂತ ಹೇಳ್ತಾನೆ. ಇದು ಮತ್ತೆ ನಿರ್ಧಾರ ಆಗ್ಲಿಲ್ಲ ಅಲ್ಲಿ. ಒಬ್ಬನೇ ಕೃಷ್ಣ ಒಂದೇ ಗ್ರಂಥದಲ್ಲಿ ಒಂದ್ಸಲಿ ಕರ್ಮದಿಂದಲೇ ಅಂತ ಹೇಳ್ತಾನೆ ಸಂಸಿದ್ಧಿ, ಮತ್ತೊಂದ್ ಕಡೆ ಜ್ಞಾನದಿಂದಲೇ ಪರಂ ಅಂತ ಹೇಳ್ತಾನೆ ಶ್ರೇಷ್ಠ ಸ್ಥಾನ ಅಂತ. ಯಾಕೆ ಹೀಗ್ ಗೊಂದಲ? ಅದರಿಂದ ಗೊಂದಲ ಆಗಿರೋದೇ ನಮಗೆ ಒಳ್ಳೇದು. ಅವನು ಆಕ್ಷೇಪ ಮಾಡೋನ್ಗೇನು, ನಿಮ್ಮ ಸಿದ್ಧಾಂತ ಸಿದ್ಧ ಆಗ್ಬಾರ್ದು, ನೀವು ಒಪ್ಕೊಂಡಿದ್ದಲ್ಲ ಆಗ್ಬಾರ್ದು. ಹಾಗಂದ್ ನಾನು ಒಪ್ಕೊಂಡಿದ್ದು ಆಗ್ಬೇಕು ಅಂತ ಇಲ್ವೇ ಇಲ್ಲ. ಅವನಿಗೆ ಅದಿಷ್ಟ. ನಾನೇನ್ ಒಪ್ಕೊಂಡಿದ್ದೀನಿ ಅದನ್ನ ಒಪ್ಪಿಸ್ಬೇಕು ನನಗಿಲ್ಲ. ನೀವೇನ್ ಒಪ್ಕೊಂಡಿದ್ದೀರಿ ಅದಾಗ್ಬಾರ್ದು ಅಷ್ಟೇ. ಅದು ಪೂರ್ವ ಪಕ್ಷೀಯ ಸಾಮಾನ್ಯ ಚಿಂತನೆ. ಹೀಗೆ ಅವನು ಪ್ರಬಲವಾಗಿ ಪೂರ್ವ ಪಕ್ಷವನ್ನ ಇಟ್ಟ. ಅದಕ್ಕೆ ಉತ್ತರ ಕೊಡ್ತಾ ಇವ್ರೇನಂದ್ರು, ಇಲ್ಲ ಸಂಸಾರ ನಿವೃತ್ತಿಗೆ ಜ್ಞಾನವೇ ಕಾರಣ, ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾರೆ ವೇದವಾಕ್ಯದಲ್ಲಿ. ಅದರಿಂದ ಸ್ಪಷ್ಟವಾಗಿ ಹೀಗೆ ಇರೋದ್ರಿಂದ ನೀವು ಕರ್ಮವನ್ನ ಈ ಸಂಸಾರದಿಂದ ಬಿಡುಗಡೆಗೆ ಕಾರಣ ಅಂತ ಹೇಳೋ ಹಾಗಿಲ್ಲ ಅಂತ ಇಷ್ಟು ಬಂತು. ಇದರ ವಿವರಣೆಯನ್ನ ಇನ್ನೂ ಚೆನ್ನಾಗಿ ಬಿಡಿಸೋದಿದ್ರೆ ಹೀಗಿದೆ ಇದು. ಈಗ ಮೋಕ್ಷಕ್ಕೆ ಏನ್ ಬೇಕು ಅಂತ ಬಂತು, ಜ್ಞಾನವೇ ಬೇಕು ಅಂತ ಬಂತು. ಅಲ್ಲಿ ಏನ್ ಅರ್ಥ ಅಂದ್ರೆ ಜ್ಞಾನ ಬಿಟ್ಟು ಬೇರೆದು ಮೋಕ್ಷಕ್ಕೆ ಉಪಯೋಗಿ ಅಲ್ಲ, ಜ್ಞಾನನೇ ಬೇಕು ಅಂತ. ಅಲ್ಲೂ ಹಾಗೆ ಇದೆಯಲ್ಲ, ಕರ್ಮಣೈವ ಹಿ ಸಂಸಿದ್ಧಿಂ ಅಂತ ಗೀತೆಯಲ್ಲಿ ಇದೆಯಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ಬೇರೆ ಉತ್ತರ ಇದೆ. ಅಲ್ಲಿ ಕರ್ಮಣ ಏವ, ಕರ್ಮದಿಂದಲೇ ಅಂತ ಹೇಳಿದ್ರೆ ಅಭಿಪ್ರಾಯ ಏನು ಅಂದ್ರೆ ಲಾಂಗಲೇನ ಜೀವಾಮಹ ಅಂತ ಒಬ್ಬ ಹೇಳ್ದ. ಲಾಂಗಲೇನ ಜೀವಾಮಹ, ಲಾಂಗಲ ಅಂದ್ರೇನು? ನೇಗಿಲು ಅಂತ ಅರ್ಥ. ನೀವೆಲ್ಲ ಹೇಗ್ ಬದುಕ್ತಾ ಇದ್ದೀರಿ? ನಾವು ಕೆಲಸ ಮಾಡಿ ಬದುಕ್ತಾ ಇದೀವಿ. ಯಾವ ಕೆಲಸ ಮಾಡಿ ಬದುಕ್ತಾ ಇದೀವಿ ಅಂದ್ರೆ ಏನೋ ಪಾಠವನ್ನೋ ಪ್ರವಚನವನ್ನೋ ಲೇಖನೋ ಇನ್ನೇನೋ ಎಲ್ಲೋ ಆಫೀಸ್ ನಲ್ಲಿ ದುಡಿತಾರೋ ಏನೋ ಒಂದು ಕೆಲಸ ಮಾಡೋದ್ರಿಂದ ಬದುಕ್ತಾ ಇದೀವಿ ಅಂತ ಹೇಳ್ತಾರೆ. ಒಬ್ಬ ಹೇಳ್ದ, ಅವನು ಕೃಷಿಕ ರೈತ, ಅವನೇನ್ ಹೇಳ್ದ, ಲಾಂಗಲೇನ ಜೀವಾಮಹ ವಯಂ, ನಾವೆಲ್ಲ ನೇಗರಿನಿಂದ ಬದುಕ್ತಾ ಇದ್ದೀವಿ ಅಂತ ಅವನಂದ. ನೇಗರಿನಿಂದ ಬದುಕೋದೇ, ನೇಗರಿನ ತಿಂತಾನ ಅವನು? ಪ್ರಶ್ನೆ ಮಾಡ, ನೇಗರಿನ ತಿಂತಾನ? ಇಲ್ಲ. ಮತ್ತೇನ್ ನೇಗರಿನಿಂದ ಬದುಕೋದೇನು? ಹೇಳ್ಬೇಕಾಗಿದ್ ಹೇಗೆ? ಅನ್ನೇನ ವಯಂ ಜೀವಾಮಹ, ನಾವು ಬದುಕ್ತಾ ಇರೋದು ಹೇಗೆ ಅಂದ್ರೆ ಅನ್ನದಿಂದ ಬದುಕ್ತಾ ಇದ್ದೀವಿ ಅಂತ ಹೇಳ್ಬೇಕು. ವಸ್ತುಗಳು ತಿನ್ನೋದೇನೇನಿದೆ ಅದನ್ನ ತಾನೇ ಬದುಕೋದು ನಾವು. ಆಹಾರ ಇಲ್ಲ ಅಂತ ಆದ್ರೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರನ್ನೇ ಕೇಳಿ ನೀವ್ ಹೇಗ್ ಬದುಕ್ತಾ ಇದ್ದೀರಿ, ಹೇಗ್ ಜೀವನ ನಡೆಸ್ತಾ ಇದ್ದೀರಿ ಅಂತಲ್ಲ, ಹೇಗ್ ಬದುಕ್ತಾ ಇದ್ದೀರಿ. ನಾವು ಪಾಠ ಪ್ರವಚನ ಮಾಡ್ಕೊಂಡು ಬದುಕ್ತಾ ಇದೀವಿ, ಇನ್ನೊಂದೇನೋ ಕೆಲಸ ಮಾಡ್ಕೊಂಡು ಬದುಕ್ತಾ ಇದೀವಿ. ಇವ್ರು ಯಾರು ಅದನ್ನ ತಿಂತಾ ಕೂತಿರ್ತಾರ? ಇಲ್ಲ. ಮತ್ತ ಅದನ್ನ ಬದುಕೋದು ಅಂದ್ರೆ ಏನ್ ಅರ್ಥ? ಅದರಿಂದ ನಾವು ಜೀವನ ಮಾಡ್ತಾ ಇದೀವಿ, ಬದುಕ್ತಾ ಇದೀವಿ ಅಂದ್ರೆ ಏನ್ ಅರ್ಥ? ಹಾಗೆ ಲಾಂಗಲೇನ, ನೇಗಿಲಿನಿಂದ ಬದುಕ್ತಾ ಇದೀವಿ ಅಂದ್ರೆ ಏನರ್ಥ ಅಂದಾಗ ಅದಕ್ಕೆ ಉತ್ತರ ಬಂತು, ಅದು ನೇಗಿಲಿನಿಂದ ಬದುಕ್ತಾ ಇದೀವಿ ಅಂದ್ರೆ ಏನರ್ಥ? ನೇಗಿಲಿನಿಂದ ನೇಗಿಲಿನ ಸಹಾಯ ಪಡ್ಕೊಂಡು ಕೃಷಿ ಮಾಡ್ತೀವಿ, ಕೃಷಿ ಮಾಡಿದಾಗ ಬರೋ ಧಾನ್ಯಗಳೆಲ್ಲ ಏನಿದೆಯಲ್ಲ ಅದರಿಂದ ನಾವು ಬದುಕ್ತೀವಿ ಅಂತ. ಹಾಗಾದ್ರೆ ಸಂಸ್ಕೃತದ ಶೈಲಿಗಳು ಹೇಗಿರುತ್ತೆ ಅಂದ್ರೆ, ವಾಕ್ಯಗಳ ಶೈಲಿ ನೇರ ಕಾರಣ ಹೇಳಿರಲ್ಲ. ಅದರಿಂದ ಸಿಗೋದು ಅಥವಾ ಅದರಿಂದಲೇ ಸಿಗೋದು, ಅದೇ ಕಾರಣ ಆಗಿಲ್ದೇ ಇರ್ಬೋದು. ನೇಗಿಲಿನಿಂದ ಬದುಕ್ತಾ ಇದೀವಿ ಅಂದ್ರೆ ನೇಗಿಲಿನಿಂದ ಕೃಷಿ ಮಾಡಿ ಸಿಕ್ಕ ಧಾನ್ಯದಿಂದ ಬದುಕ್ತಾ ಇದೀವಿ ಅಂತ ಆ ವಾಕ್ಯಕ್ಕೆ ಅಷ್ಟ ಅರ್ಥ. ಅದನ್ನ ಹೇಳ್ಬೇಕಾದ್ರೆ ನೇಗಿಲಿನಿಂದ ಬದುಕ್ತಾ ಇದೀವಿ ಅಂತ ಹೇಳ್ತೀವಿ ಅಷ್ಟೇ. ಹಾಗೆ ಇಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಂ, ಜನಕ ಮುಂತಾದವರು
ಕರ್ಮದಿಂದಲೇ ಸಮ್ಯಕ್ ಸಿದ್ಧಿಂ, ಚೆನ್ನಾಗಿರುವ ಸಿದ್ಧಿಯನ್ನ ಪಡೆದ್ರು ಏನರ್ಥ? ಕರ್ಮದಿಂದಲೇ ಪಡೆದಿದ್ದು ಅಂದ್ರೆ ಕರ್ಮ ಕಾರಣ ಅಲ್ಲ, ಕರ್ಮದಿಂದ ಏನ್ ಬಂತು? ಜ್ಞಾನ ಬಂತು. ಆ ಜ್ಞಾನದಿಂದ ಮುಂದೆ ಸಿದ್ಧಿ ಪಡ್ಕೊಂಡ್ರು ಅಂತ ಅರ್ಥ. ಹೇಗೆ ಲಾಂಗಲೇನ ಜೀವಾಮಹ ಅಂದ್ರೆ ನೇಗಿಲಿನಿಂದ ಬದುಕ್ತೀವಿ ಅಂದ್ರೆ ಕೃಷಿ ಮಾಡ್ಕೊಂಡು ಬದುಕ್ತೀವಿ ಅಂತ ಹೇಗೆ ಅರ್ಥನೋ ಅದಕ್ಕೆ, ಹಾಗೆ ಕರ್ಮದಿಂದ ಮೋಕ್ಷ ಅಂದ್ರೆ ಕರ್ಮದಿಂದ ಸಿಗುವ ಜ್ಞಾನದಿಂದ ಮೋಕ್ಷ ಅಂತ ಅರ್ಥ ಅಂತ. ಹೀಗೆ ಅದನ್ನು ಬಿಡಿಸ್ಕೊಂಡ್ರು. ಧನೇನ ಜೀವಾಮ ಅಂತಾನೆ ಹೇಳಿದೆ, ದುಡ್ಡಿನಿಂದ ತಾನೇ ಬದುಕೋದೆಲ್ರು, ದುಡ್ಡಿಲ್ದೆ ಏನಾಗತ್ತೆ ಅಂತ ಹೇಳೋದಿದೆ. ದುಡ್ಡನ್ನು ತಿಂತಾರ? ಇಲ್ಲ. ದುಡ್ಡಿನಿಂದ ಅವನು ಧಾನ್ಯಗಳನ್ನ ತಾನು ತಗೊಂಡು ಆಮೇಲೆ ಅದನ್ನ ಉಪಯೋಗಿಸ್ಕೊಂಡು ಬದುಕ್ತಾನೆ. ಹಾಗಾದ್ರೆ ಧನೇನ ಜೀವಾಮಹ, ದುಡ್ಡಿನಿಂದ ಬದುಕುವುದು ಅಂದ್ರೆ ಇಷ್ಟೇ. ದುಡ್ಡಿನಿಂದ ಸಿಗುವಂತಹ ದುಡ್ಡನ್ನ ಕೊಟ್ಟು ಏನು ಧಾನ್ಯಗಳನ್ನ ಅವನು ತಗೊಳ್ತಾನೆ ಅದರಿಂದ ಬದುಕ್ತಾನೆ ಅಂತ ಅರ್ಥ. ಹೀಗಾಗಿ ಈ ದುಡ್ಡಿನಿಂದ, ನೇಗಿಲಿನಿಂದ, ಈ ಕೆಲಸದಿಂದ, ಅಲ್ಲಿಂದ, ಇಲ್ಲಿಂದ ಅಂತ ತೃತೀಯ ವಿಭಕ್ತಿ ಏನ್ ಬರುತ್ತಲ್ಲ, ಇಂದ ಅಂತ ಬಂದ್ರೆ ತೃತೀಯ ವಿಭಕ್ತಿ. ಅದಕ್ಕೆ ಕಾರಣ ಅಂತ ಅರ್ಥ ಮುಖ್ಯವಾಗಿ ತಗೊಳ್ಳೋದಲ್ಲ, ಅದರಿಂದ ಹುಟ್ಟುವಂಥದ್ದು ಮತ್ತೊಂದಿದೆ, ಅದನ್ನ ಕಾರಣ ಅಂತ ತಗೊಳ್ಬೇಕು ಅಂತ ಇದರ ವಿವರಣೆ ಬಂತು. ಸರಿ, ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಲ್ಲಿ ಬರೋಣ. ಅಲ್ಲಿ ಹೀಗಿಲ್ಲ, ಅಲ್ಲಿ ತೃತೀಯ ವಿಭಕ್ತಿ ಎಲ್ಲ ಇಲ್ಲ, ಇಂದ ಅಂತ. ಇದಕ್ಕೆ ಜ್ಞಾನ ಬಿಟ್ಟು ಮತ್ತೊಂದು ಕಾರಣ ಇಲ್ಲ ಅಂತ ಅಷ್ಟೇ ಹೇಳ್ಬಿಟ್ಟು, ಅಲ್ಲಿ ಈ ತರ ಎಲ್ಲ ಬೇರೆ ತರ ಕೂಡಿಸ್ಲಿಕ್ ಬರಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ 2 ಶಬ್ದವನ್ನ ಬಳಸ್ತಾರೆ, ಒಂದು ಸಾವಕಾಶ ಮತ್ತೊಂದು ನಿರವಕಾಶ ಅಂತ. 2 ವಾಕ್ಯ, ಒಂದ್ ವಾಕ್ಯ ಹೇಳ್ತಾ ಇದೆ ಇದೇ ಮುಖ್ಯ, ಇನ್ನೊಂದು ವಾಕ್ಯ ಹೇಳ್ತಾ ಇದೆ ಇದೇ ಮುಖ್ಯ. ಇಬ್ರು ಬಂದ್ರು ನಮ್ ಮುಂದೆ, ಅವನು ನಾನ್ ಶ್ರೇಷ್ಠ ಅಂತ ಒಬ್ಬ, ಇವನು ನಾನ್ ಶ್ರೇಷ್ಠ ಅಂತ ಒಬ್ಬ. ನಿಮ್ಮಿಬ್ರು ಮಾತು ನಾನ್ ನಂಬಲ್ಲ, ಬೇಡ. ಅವನೊಂದು 10 ಜನ ಶಿಷ್ಯರನ್ನ ಕರ್ಕೊಂಬಂದ, ಇವನು 10 ಜನ ಶಿಷ್ಯರನ್ನ ಕರ್ಕೊಂಬಂದ. ಅವ್ರ 10 ಜನ ಶಿಷ್ಯರು ಇವ್ನು ಹೊಗಳಿದ್ರು, ಇನ್ನು 10 ಜನ ಶಿಷ್ಯರು ಇವ್ರನ್ನ ಹೊಗಳಿದ್ರು. ಏನ್ ಮಾಡೋದು? ಯಾರು ಶ್ರೇಷ್ಠ ಅಂತ ತೀರ್ಮಾನ ಮಾಡೋದು? ಹಾಗಾಯ್ತು ಈ ವೇದವಾಕ್ಯಗಳ ಕಥೆ. ಈ ವೇದವಾಕ್ಯ ಕರ್ಮನೇ ಶ್ರೇಷ್ಠ ಅಂತ ಹೇಳ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ವಾಕ್ಯ ಸಿಗತ್ತೆ. ಇನ್ನೊಂದು ವಾಕ್ಯ ಸಿಗ್ತಾ ಇದೆ ಜ್ಞಾನ ಶ್ರೇಷ್ಠ ಅಂತ ಇದೆ. ಇವರಿಬ್ರು ಜಗಳದಲ್ಲಿ ಯಾವ್ದನ್ನ ಶ್ರೇಷ್ಠ ಅಂತ ಪರಿಗಣನೆ ಮಾಡೋದು? ಅದಕ್ಕೇನ್ ಮಾಡಿದ್ವಿ, ಈ 10 ಜನ ಶಿಷ್ಯಂದ್ರು ಬಂದ ಗುರುಗಳೊಬ್ರು ಇರ್ತಾರಲ್ಲ, ಅಲ್ಲಿ ಸಾವಕಾಶ ಸ್ವಲ್ಪ ಅರ್ಥಾಂತರ ಮಾಡ್ಲಿಕ್ಕೆ ಬರುತ್ತೆ. ಆ 10 ಜನ ಶಿಷ್ಯರು ಹೇಗಿದ್ದಾರೆ, ಆ ಗುರುಗಳು ಯಾವ ಹಂತದಲ್ಲಿ ಅವರು ವಿಶೇಷತೆಯನ್ನ ಪಡೆದಿದ್ದಾರೆ, ಆ ಗುರುಗಳು ಈ ಗುರುಗಳ ಹತ್ರನೇ ಕರ್ತಿರೋದು, ಇನ್ನೊಬ್ರು ಗುರುಗಳ ಹತ್ರ. ಹಾಗಾಗಿ ಈ ಗುರುಗಳು ಶ್ರೇಷ್ಠ, ಅವರ ಶಿಷ್ಯರು ಯೋಗ್ಯತೆ ಅಂದ್ರೆ ಅವ್ರು ಇನ್ನೂ ಶ್ರೇಷ್ಠ. ಹೀಗೇನೋ ಒಂದು ಬೇರೆ ರೀತಿ ಕೂಡಿಸ್ಲಿಕ್ ಬಂದ್ರೆ ಅದನ್ನ ಸಾವಕಾಶ ಅಂತ ಕರೆದು ಬಿಡ್ತಾರೆ. ಈಗ 2 ವಾಕ್ಯ ಬಂತೀಗ, ಕರ್ಮಣೇವ ಹಿ ಸಂಸಿದ್ಧಿ ಅನ್ನೋ ವಾಕ್ಯ ಹೇಗೋ ಕೂಡಿಸ್ಬಿಡ್ಬೋದು, ಅವ್ರು ಸುಮ್ನಾಗ್ಬಿಡ್ತಾರೆ. ಈ ವಾಕ್ಯವನ್ನ ಹೇಗಾದ್ರೂ ಕೂಡಿಸಿದ್ರೆ ಅದು ಮುಗ್ದೋಯ್ತು. ಇನ್ನೊಂದು ವಾಕ್ಯವನ್ನ ಹಾಕಿ ಕೂಡಿಸ್ಲಿಕ್ ಬರಲ್ಲ, ಅದು ಏನು ಮಾಡ್ಲಿಕ್ ಬರಲ್ಲ, ಅದು ಹಾಗೆ ಅರ್ಥ ಹಾಗೆ ಹೇಳ್ಬೇಕು, ಏನು ಮಾಡ್ಲಿಕ್ ಬರಲ್ಲ. ಈ ಕರ್ಮಣೇವ ಹಿ ಸಂಸಿದ್ಧಿ ಅನ್ನೋದನ್ನ ಮಾತ್ರ ಸ್ವಲ್ಪ ಬೇರೆ ಅರ್ಥ ಮಾಡಿ ಕೂಡಿಸ್ಲಿಕ್ ಬರುತ್ತೆ ಆ ವಾಕ್ಯಕ್ಕೆ. ಆದ್ರಿಂದ ಅದು ದೋಷ ಇಲ್ಲ, ಅದು ದೋಷ ಆಗಲ್ಲ, ಅದು ಪ್ರಬಲ ಅಲ್ಲ. ಕರ್ಮನೇ ಬೇಕು ಅಂತಿಲ್ಲ ಮೋಕ್ಷಕ್ಕೆ ಅಂತ. ಆದ್ರಿಂದ ಇಲ್ಲಿ ಅದರ ವಿರೋಧ ಬರೋದಿಲ್ಲ ಒಂದು. ಮತ್ತೆ ಸಂಸಿದ್ಧಿ ಅಂತ ಒಂದು ಮಾತು ಹೇಳಿದ್ದಾರೆ. ಸಂಸಿದ್ಧಿ ಬರೋದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ, ಅಲ್ಲಿ ಸಂಸಿದ್ಧಿ ಅಂದ್ರೆ ಮೋಕ್ಷ ಅಂತ ಅರ್ಥ ಅಲ್ಲ, ಜ್ಞಾನ ಅಂತ ಅರ್ಥ. ಸಿದ್ಧಿ ಅಂದ್ರೆ ಜ್ಞಾನ, ಸಂಸಿದ್ಧಿ ಅಂದ್ರೆ ಒಳ್ಳೆ ಜ್ಞಾನ ಅಂತ ಅರ್ಥ. ಯಾಕೆ ಸಿದ್ಧಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಪ್ರಸಿದ್ಧ ಶಾಸ್ತ್ರದಲ್ಲಿ. ಆದ್ರಿಂದ ಜ್ಞಾನ ಬರ್ಲಿಕ್ಕೆ ಕರ್ಮ ಕಾರಣ, ಜ್ಞಾನೇನೈವ ಪರಂಪದಂ ಅಂತ ಕೃಷ್ಣ ಮೋಕ್ಷಕ್ಕೆ ಕಾರಣ ಜ್ಞಾನ ಅಂತ ಹೇಳಿದ್ದಾರೆ. ಹೀಗೆ ನಾವು ಯೋಚನೆ ಮಾಡೋದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಮೊದಲು ಕೃಷ್ಣ ಕರ್ಮದಿಂದಲೇ ಸಂಸಿದ್ಧಿ ಅಂತ ಹೇಳಿದ, ಮೋಕ್ಷ ಅಂತ ಹೇಳಿಲ್ಲ. ಕರ್ಮಣೇವ ಹಿ ಸಂಸಿದ್ಧಿ, ಹಾಗಾದ್ರೆ ಸಂಸಿದ್ಧಿಯಿಂದ ಜ್ಞಾನ. ಆಮೇಲೆ ಅದೇ ಗೀತೆಯಲ್ಲಿ ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಪರಂಪದಂ ಅಂದ್ರೆ ಮೋಕ್ಷ ಅಂತ. ಹೀಗೆ ಅದ್ ಸರಿ ಹೋಯ್ತು ಎಲ್ಲವೂ ಕೂಡ. ಉಲ್ಟಾ ಮಾಡೋಣ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಜ್ಞಾನೇನೈವ ಪರಂಪದಂ ಅಂದ್ರೆ ಏನ್ ಸಿಗತ್ತೆ? ಜ್ಞಾನೇನೈವ ಅಲ್ಲಿ ಜ್ಞಾನದಿಂದ ಕರ್ಮ ಸಿಗತ್ತೆ ಅಂತ ಯಾರು ಹೇಳಲ್ಲ, ಅದ್ ಸಿಗೋದು ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಇದು ಸರಿಯಾದ ಕ್ರಮ ಅಂತ. ಹೀಗೆ ಇಲ್ಲಿ ವಿದ್ಯಾಧಿಕರಣದಲ್ಲಿ ಈ ಒಂದು ಉದಾಹರಣೆಯನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಇನ್ನು ಮುಂದೆ ಓಂ ವಿದ್ಯೈವತು ನಿರ್ಧಾರಣಾದ್ವೋಂ ಅಂತ ಇದು ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದ ಅರ್ಥ ಏನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ಅಂದ್ರೆ ಬಿದಿಗೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.